Hello everyone, welcome to Navras Maths Tutorials. Exercise number 12.1, 8th question. ನೋಡಿ ಏನು ಕೊಟ್ಟಿದ್ದಾರೆ, ವಾಟ್ ಲೆಟರ್ಸ್ ಆಫ್ ದ ಇಂಗ್ಲಿಷ್ ಆಲ್ಫಾಬೆಟ್ ಹ್ಯಾವ್ ರಿಫ್ಲೆಕ್ಷನಲ್ ಸಿಮಿಟ್ರಿ ಅಬೌಟ್ ಅಂತ ಕೇಳಿದ್ದಾರೆ. ಎ ವರ್ಟಿಕಲ್ ಮಿರರ್, ಹಾರಿಜಾಂಟಲ್ ಮಿರರ್, ಬಿ ಸಿ ಬೋತ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಮಿರರ್ ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಂದ್ರೆ ಗೊತ್ತಲ್ವಾ ನಮ್ಗೆ, ಎ ಬಿ ಸಿ ಝೆಡ್ ವರ್ಗು. ಸೊ ಯಾವ್ಯಾವ ಲೆಟರ್ಸ್ ಯಾವ ರಿಫ್ಲೆಕ್ಷನ್ ಸಿಮೆಟ್ರಿ ಬರುತ್ತೆ ಅಂತ ನೋಡೋಣ. ವರ್ಟಿಕಲ್, ಹಾರಿಜಾಂಟಲ್ ಆರ್ ಬೋತ್ ಯಾವ್ದಾದ್ರು ಬರ್ಬೋದಲ್ವಾ. ನೋಡೋಣ. ನೋಡಿ, ಈ ಎ ಬರ್ದಿದ್ದೀನಿ. ಈಗ ನೋಡಿ, ಇದಕ್ಕೆ ವರ್ಟಿಕಲಿ ಕಟ್ ಮಾಡೋಣ. ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಹಿಂಗ್ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ, ಕರೆಕ್ಟ್ ಮಾಡಿದ್ರೆ ಓಕೆ. ಆಲ್ಫಾಬೆಟ್ ಸೊ ಮಧ್ಯ ಕರೆಕ್ಟ್ ಮಿಡ್ ಪಾಯಿಂಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇದಕ್ಕೆ ಹಾರಿಜಾಂಟಲ್ ಮಾಡೋಣ. ನೋಡಿ, ಹಿಂಗ್ ಹಾರಿಜಾಂಟಲ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಾ? ಇಲ್ಲಿ ಟ್ರಯಾಂಗಲ್ ಶೇಪ್ ಇದೆ, ಕಾರ್ನರ್ ಇಲ್ಲಿ ಇಲ್ಲ, ಸೊ ಓವರ್ಲ್ಯಾಪ್ ಆಗಲ್ಲ. ಸೊ ಏನ್ ಹೇಳ್ಬೋದು, ಇದಕ್ಕೆ ವರ್ಟಿಕಲ್ ಒಂದೇ ಬರುತ್ತೆ. ಸೊ ನಾವೇನ್ ಮಾಡೋಣ, ಏನ ವರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಬರೆಯೋಣ. ಓಕೆ, ಈಗ ಬಿ ನೋಡಿ, ಈಗ ಬಿ ಇದೆ. ಇದನ್ನು ಅದೇ ರೀತಿ ವರ್ಟಿಕಲ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಾ? ಇಲ್ಲ, ಇಲ್ಲಿ ನೋಡಿ ಈ ರೀತಿ ಇದೆ ಅಲ್ವಾ, ಸೊ ಬರಲ್ಲ. ಈಗ ಅದನ್ನೇ ಈ ರೀತಿ ಕಟ್ ಮಾಡಿ ಹಾರಿಜಾಂಟಲಿ ಕಟ್ ಮಾಡೋಣ. ಹಾರಿಜಾಂಟಲಿ ಕಟ್ ಮಾಡಿದ್ರೆ ಹಿಂಗ್ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ. ಬಿ ಲೆಟರ್ ನಮ್ಗೆ ಗೊತ್ತಲ್ವಾ, ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ಹಾರಿಜಾಂಟಲ್ ಅಲ್ಲಿ ಬರುತ್ತೆ. ಸೊ ನಾವೇನ್ ಹೇಳ್ಬೋದು, ಬಿ ಹಾರಿಜಾಂಟಲ್ ಅಲ್ಲಿ ಬರುತ್ತೆ. ಓಕೆ, ಈಗ ಸಿ ನೋಡಿ, ಸಿನು ಅಷ್ಟೇ. ನೋಡಿ, ಈ ರೀತಿ ವರ್ಟಿಕಲ್ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಾ? ಇಲ್ಲಿ ಓಪನ್ ಪ್ಲೇಸ್ ಇದೆ, ಇಲ್ಲಿ ಈ ತರ ಕರ್ವ್ಡ್ ಇದೆ, ಓವರ್ಲ್ಯಾಪ್ ಆಗಲ್ಲ. ಸೊ ಅದಕ್ಕೆ ನಾವು ಹಾರಿಜಾಂಟಲ್ ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ, ಹಿಂಗ್ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ಹಾರಿಜಾಂಟಲ್ ಅಲ್ಲಿ ಬರುತ್ತೆ. ಸೊ ಹಾರಿಜಾಂಟಲ್ ಸಿ. ಈಗ ಡಿ ನೋಡಿ, ಡಿ ವರ್ಟಿಕಲಿ ಹಿಂಗ್ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓವರ್ಲ್ಯಾಪ್ ಆಗುತ್ತಾ? ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಕರ್ವ್ಡ್ ಇದೆ, ಓವರ್ಲ್ಯಾಪ್ ಆಗಲ್ಲ ಹಿಂಗ ವರ್ಟಿಕಲ್ ಕಟ್ ಮಾಡಿದಾಗ. ಸೊ ಹಾರಿಜಾಂಟಲ್ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ. ಸೊ ನಾವೇನ್ ಹೇಳ್ಬೋದು, ಇದಕ್ಕೆ ಹಾರಿಜಾಂಟಲ್ ಮಿರರ್ ಬರುತ್ತೆ, ಹಾರಿಜಾಂಟಲ್ ಸಿಮೆಟ್ರಿ ಬರುತ್ತೆ. ಸೊ ಡಿ. ಓಕೆ, ಈಗ ಇ ನೋಡಿ, ಈ ಈಗ ಇದನ್ನು ವರ್ಟಿಕಲ್ ಆಗಿ ಈ ರೀತಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಬರುತ್ತಾ? ಓವರ್ಲ್ಯಾಪ್ ಆಗತ್ತಾ? ಓವರ್ಲ್ಯಾಪ್ ಆಗಲ್ಲ. ಅದೇ ಹಾರಿಜಾಂಟಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಇದು ಈ ಮಿಡಲ್ ಲೈನ್ ಇದೆಯಲ್ಲ, ಅದ್ರ ಮಧ್ಯ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈ ರೀತಿ ಓವರ್ಲ್ಯಾಪ್ ಆಗುತ್ತಲ್ವಾ. ಸೊ ಇದು ಹಾರಿಜಾಂಟಲ್ ಅಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಅಲ್ವಾ. ಈಗ ಎಫ್ ನೋಡಿ, ಎಫ್ ಹಿಂಗೆ ವರ್ಟಿಕಲ್ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ವರ್ಟಿಕಲ್ ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ಇಲ್ಲಿ ಹಾರಿಜಾಂಟಲ್ ಮಾಡೋಣ. ಹಾರಿಜಾಂಟಲ್ ಮಾಡಿದಾಗತ್ತಾ? ಅಲ್ಲಿನೂ ಆಗಲ್ಲ. ಇಲ್ಲಿ ಏನೂ ಇಲ್ಲ, ಇಲ್ಲಿ ಲೈನ್ ಇದೆ. ಸೊ ಇದು ಯಾವುದಕ್ಕೂ ಬರಲ್ಲ ಅಂತ ಅರ್ಥ. ಸೊ ಇದಕ್ಕೆ ಸಿಮೆಟ್ರಿ, ಲೈನ್ ಆಫ್ ಸಿಮೆಟ್ರಿ ಬರಲ್ಲ. ಈಗ ನೆಕ್ಸ್ಟ್ ನೋಡಿ, ಈಗ ಜಿ ಹೆಚ್ ಐ ಜೆ ಕೆ ನೋಡೋಣ. ಈಗ ಜಿ ಇದೆ, ಜಿನ ನಾವು ವರ್ಟಿಕಲಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ಇಲ್ಲಿ ಈ ತರ ಕರ್ವ್ಡ್ ಇದೆ, ಇಲ್ಲಿ ಬೇರೆ ಇದೆ, ಸೊ ಆಗಲ್ಲ. ಇದನ್ನು ನೋ ಅಂತ ಹೇಳ್ಬೋದು. ಈಗ ಹೆಚ್ಚಿದೆ ನೋಡಿ, ಹೆಚ್ಚಿಗೆ ನಾವು ವರ್ಟಿಕಲ್ ಕಟ್ ಮಾಡಿದ್ರೆ ನೋಡಿ ಈ ರೀತಿ ಕರೆಕ್ಟ್ ಮಿಡ್ಲ್ ಅಲ್ಲಿ ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ? ಆಗತ್ತೆ. ಯಾಕಂದ್ರೆ ಇಲ್ಲಿನೂ ಲೈನ್ ಇದೆ, ಇಲ್ಲಿನೂ ಸೇಮ್ ಇರುತ್ತೆ, ಇಲ್ಲಿನೂ ಸೇಮ್ ಇರುತ್ತೆ. ಸೊ ಓವರ್ಲ್ಯಾಪ್ ಆಗುತ್ತೆ. ಆಯ್ತು. ಈಗ ಮಧ್ಯ ಮಿಡ್ ಅಲ್ಲಿ ಕರೆಕ್ಟ್ ಹಾರಿಜಾಂಟಲ್ ಕಟ್ ಮಾಡಿದ್ರೆ ಈ ರೀತಿ ಫೋಲ್ಡ್ ಮಾಡಿದಾಗೂ ಓವರ್ಲ್ಯಾಪ್ ಆಗುತ್ತಲ್ವಾ? ಓವರ್ಲ್ಯಾಪ್ ಆಗುತ್ತೆ, ಯಾಕಂದ್ರೆ ಸೇಮ್ ಇರುತ್ತೆ. ಸೊ ನಾವೇನ್ ಹೇಳ್ಬೋದು, ಹೆಚ್ಚು ವರ್ಟಿಕಲ್ ಅಲ್ಲಿ ಕೂಡ ಬರುತ್ತೆ, ಹಾರಿಜಾಂಟಲ್ ಅಲ್ಲಿ ಕೂಡ ಬರುತ್ತೆ, ಬೋತ್ ಅಲ್ಲಿ ಬರುತ್ತೆ ಅಂತ ನಾವು ಇಲ್ಲಿನೂ ಬರಿಬಹುದು. ಓಕೆ, ಈಗ ಐ ನೋಡಿ, ಐನು ಅಷ್ಟೇ. ನೋಡಿ, ಈ ರೀತಿ ವರ್ಟಿಕಲಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓವರ್ಲ್ಯಾಪ್ ಆಗುತ್ತಲ್ವಾ? ಸೇಮ್
ಅದೇ ರೀತಿ ಮೇಲೇನು ಸೇಮ್ ಇದಿರುತ್ತೆ ಮೆಜರ್, ಓವರ್ಲ್ಯಾಪ್ ಆಗುತ್ತೆ. ಸೊ ಅದೇ ರೀತಿ ಹಾರಿಜಾಂಟಲ್ ಕಟ್ ಮಾಡಿದ್ರು ಹಿಂಗ್ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, ಇದನ್ನು ವರ್ಟಿಕಲ್ ಅಲ್ಲೂ ಬರುತ್ತೆ, ಹಾರಿಜಾಂಟಲ್ ಅಲ್ಲೂ ಬರುತ್ತೆ, ಬೋತ್ ಅಲ್ಲಿ ಕೂಡ ಬರುತ್ತೆ. ಓಕೆ, ಈಗ ಜೆ ನೋಡಿ. ಜೆ ಹಿಂಗೆ ವರ್ಟಿಕಲ್ ಆಗಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗುತ್ತಾ? ಇಲ್ಲಿ ಈ ಶೇಪ್ ಇದೆ, ಇಲ್ಲಿ ಇದೆನಾ? ಇಲ್ಲ, ಓವರ್ಲ್ಯಾಪ್ ಆಗಲ್ಲ. ಹಾರಿಜಾಂಟಲ್ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವಾಗ ಓವರ್ಲ್ಯಾಪ್ ಆಗತ್ತಾ? ಆಗಲ್ಲ. ಸೊ ಇದಕ್ಕೇನು ಏನು ಬರಲ್ಲ. ಸೊ ಈಗ ನೆಕ್ಸ್ಟ್ ಕೆ ನೋಡಿ. ಕೆ ಈಗ ವರ್ಟಿಕಲಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗುತ್ತೆ ಹಿಂಗ್ ಫೋಲ್ಡ್ ಮಾಡಿದಾಗ? ಆಗಲ್ಲ. ನೋಡಿ ಇಲ್ಲಿ ಈ ರೀತಿ ಇದೆ, ಇಲ್ಲಿ ಸ್ಟ್ರೇಟ್ ಲೈನ್ ಆಗಲ್ಲ. ಅದೇ ಹಾರಿಜಾಂಟಲ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಈ ರೀತಿ ಹಿಂಗ್ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗತ್ತಲ್ವಾ? ಹಿಂಗಾರು ಮಾಡ್ರೆ ಹಿಂಗಾರ ಮೇಲಿಂದ ಕೆಳಗೆ ಓವರ್ಲ್ಯಾಪ್ ಆಗತ್ತೆ. ಸೊ ನಾವ್ ಇದಕ್ಕೇನ್ ಹೇಳ್ಬೋದು, ಹಾರಿಜಾಂಟಲ್ ಅಲ್ಲಿ ಬರುತ್ತೆ ಲೈನ್ ಆಫ್ ಸಿಮೆಟ್ರಿ. ಓಕೆ, ಈಗ ಎಲ್ ನೋಡಿ. ಎಲ್ನ ಈ ರೀತಿ ವರ್ಟಿಕಲಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗತ್ತಾ? ಆಗಲ್ಲ. ಇಲ್ಲಿ ಲೈನ್ ಇದೆ, ಇಲ್ಲಿ ಏನು ಇಲ್ಲ. ಅದೇ ಹಿಂಗ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಇಲ್ಲಿನೂ ಬರಲ್ಲ, ಓವರ್ಲ್ಯಾಪ್ ಆಗಲ್ಲ ಹಿಂಗ್ ಮಾಡಿ. ಸೊ ಇಲ್ಲಿನೂ ಏನು ಬರಲ್ಲ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ ಏನ್ ಲೆಟರ್ಸ್ ಕೊಟ್ಟಿದ್ದಾರೆ ನೋಡಿ. ಎಂ ಇದೆ, ಎಂ ನ ಈ ರೀತಿ ವರ್ಟಿಕಲಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ? ಕರೆಕ್ಟ್ ಎಂ ಲೆಟರ್ ನಿಮ್ಗೆ ಗೊತ್ತಲ್ವಾ? ಸೊ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, ವರ್ಟಿಕಲಿ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ. ಅದೇ ಹಾರಿಜಾಂಟಲಿ ಕಟ್ ಮಾಡಿ ಓವರ್ಲ್ಯಾಪ್ ಆಗುತ್ತೆ, ಹಿಂಗ್ ಫೋಲ್ಡ್ ಮಾಡಿದಾಗ ಹಿಂಗ್ ಫೋಲ್ಡ್ ಬರಲ್ಲ. ಸೊ ನಾವೇನ್ ಹೇಳ್ಬೋದು, ಎಂ ವರ್ಟಿಕಲಿ ಬರುತ್ತೆ, ವರ್ಟಿಕಲಿ ಮಿರರ್ ಮೇಲೆ. ಸಾರಿ, ವಿ ಅಂತ ಬರ್ತಿದ್ದೀನಿ. ಈಗ ಎನ್ ನೋಡಿ. ಎನ್ ಅನ್ನ ಈ ರೀತಿ ವರ್ಟಿಕಲಿ ಕಟ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ನೋಡಿ ಇಲ್ಲಿ ಓಪನ್ ಇದೆ, ಇಲ್ಲಿ ಕೆಳಗಡೆ ಇದೆ, ಈ ರೀತಿ ಆಗಲ್ಲ, ಓವರ್ಲ್ಯಾಪ್ ಆಗಲ್ಲ. ಹಾರಿಜಾಂಟಲಿ ಕಟ್ ಮಾಡಿದ್ರೆ ಆಗತ್ತಾ? ನೋ, ಆಗಲ್ಲ. ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗನು ಆಗಲ್ಲ. ಸೊ ಏನ್ ಹೇಳ್ಬೋದು, ಎನ್ ಲೈನ್ ಆಫ್ ಸಿಮೆಟ್ರಿ ಬರಲ್ಲ. ಈಗ ಓ ನೋಡಿ. ಓ ಈಗ ವರ್ಟಿಕಲಿ ಕಟ್ ಆಗತ್ತೆ. ನಾವಾಗ್ಲೇ ಓದಿದೀವಿ, ಸರ್ಕಲ್ ಅಲ್ಲಿ ಓದಿದೀವಲ್ಲ, ಸೇಮ್ ಇದನ್ನು ಸರ್ಕಲ್ ತರಾನೇ ಇದೆ ಶೇಪ್. ಈಗ ಹಾರಿಜಾಂಟಲ್ ಕಟ್ ಮಾಡಿದ್ವಿ, ಹಾರಿಜಾಂಟಲ್ ಕಟ್ ಮಾಡಿದ್ನು ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವಾ? ಆಗತ್ತೆ. ಸೊ ನಾವೇನ್ ಹೇಳ್ಬೋದು, ಓನು ವರ್ಟಿಕಲ್ ಅಲ್ಲಿ ಬರುತ್ತೆ, ಹಾರಿಜಾಂಟಲ್ ಅಲ್ಲಿ ಕೂಡ ಬರುತ್ತೆ, ಬೋತ್ ಅಲ್ಲಿ ಕೂಡ ಬರುತ್ತೆ ಅಲ್ವಾ? ಈಗ ಪಿ ನೋಡೋಣ. ಪಿ ನೋಡಿ, ಈಗ ವರ್ಟಿಕಲಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆಗತ್ತ ಓವರ್ಲ್ಯಾಪ್? ಹಿಂಗ್ ಫೋಲ್ಡ್ ಮಾಡಿದ್ರು ಆಗಲ್ಲ, ಹಿಂಗ್ ಫೋಲ್ಡ್ ಮಾಡಿದ್ರು ಆಗಲ್ಲ. ಅದೇ ಹಾರಿಜಾಂಟಲ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಅವಾಗ ಆಗತ್ತೆ ಹಿಂಗ್ ಫೋಲ್ಡ್ ಮಾಡಿದಾಗ್ಲಿ, ಹಿಂಗ್ ಮಾಡಿದಾಗ ಆಗಲ್ಲ, ಯಾಕಂದ್ರೆ ಶೇಪ್ ಬೇರೆ ಇದೆ. ಸೊ ಇದಕ್ಕೂ ನಾವೇನ್ ಹೇಳ್ಬೋದು, ಬರಲ್ಲ. ಅದೇ ರೀತಿ ಕ್ಯೂ ಕೂಡ ನೋಡಿ. ಈ ರೀತಿ ಹಾರಿಜಾಂಟಲ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗತ್ತಾ? ಆಗಲ್ಲ. ಸರ್ಕಲ್ ಇದೆ, ಬಟ್ ಒಳಗಡೆ ಈ ಲೈನ್ ಬಂದಿರೋದ್ರಿಂದ ಆಗಲ್ಲ. ಅದೇ ಹಾರಿಜಾಂಟಲ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನು ಓವರ್ಲ್ಯಾಪ್ ಆಗತ್ತಾ? ಆಗಲ್ಲ. ಇದು ಲೈನ್ ಇಲ್ಲಿ ಇಲ್ಲ, ಸೊ ಇದಕ್ಕೂ ಬರಲ್ಲ. ಈಗ ಆರ್. ಆರ್ ನೋಡಿ, ಇದನ್ನು ಅಷ್ಟೇ ವರ್ಟಿಕಲ್ ಲೈನ್ ಹಾಕಿ ನೋಡೋಣ, ಓವರ್ಲ್ಯಾಪ್ ಆಗತ್ತೆ ಹಿಂಗ್ ಫೋಲ್ಡ್ ಮಾಡಿದಾಗ? ಆಗಲ್ಲ. ಅದೇ ಹಿಂಗ ಹಾರಿಜಾಂಟಲ್ ಹಾಕಿದ್ರೆ ಆಗತ್ತಾ? ಆಗಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಸೊ ಇದಕ್ಕೂ ಬರಲ್ಲ. ಓಕೆ, ಈಗ ನೆಕ್ಸ್ಟ್ ಲೆಟರ್ಸ್ ನೋಡಿ. ಈ ಲೆಟರ್ಸ್ ನೋಡೋಣ. ಈಗ ಎಸ್ ಇದೆ, ಎಸ್ ನ ಈ ರೀತಿ ವರ್ಟಿಕಲ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಆಗತ್ತಾ? ಓವರ್ಲ್ಯಾಪ್ ಆಗತ್ತಾ? ಆಗಲ್ಲ. ಇಲ್ಲಿ ಓಪನ್ ಇದೆ, ಹಿಂಗ್ ಮಾಡಿದಾಗ ಓವರ್ಲ್ಯಾಪ್ ಆಗಲ್ಲ. ಅದೇ ಹಿಂಗ್ ಹಾರಿಜಾಂಟಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಹಾರಿಜಾಂಟಲ್ ಆಗಲ್ಲ, ನೋ. ಈಗ ಟಿ ಇದೆ. ಈಗ ಟಿ ನ ವರ್ಟಿಕಲಿ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಈ ರೀತಿ ಓವರ್ಲ್ಯಾಪ್ ಆಗತ್ತಲ್ವಾ? ಈ ರೀತಿ ಫೋಲ್ಡ್ ಮಾಡಿದಾಗ ಆಗತ್ತೆ. ಸೊ ವರ್ಟಿಕಲಿ ಒಂದ್ ಲೈನ್ ಆಫ್ ಸಿಮೆಟ್ರಿ ಬಂತು. ಈಗ ಹಾರಿಜಾಂಟಲಿ ಹಾಕೋಣ, ಹಿಂಗ ಹಾಕಿದ್ರೆ ಓವರ್ಲ್ಯಾಪ್ ಆಗತ್ತಾ? ಇಲ್ಲ. ಈ ಲೈನ್ ಇಲ್ಲಿಲ್ಲ, ಸೊ ಬರಲ್ಲ. ಇದೇನ್ ಹೇಳ್ಬೋದು, ವರ್ಟಿಕಲಿ ಒಂದೇ ಬರುತ್ತೆ ನೋಡಿ. ಆಯ್ತಾ? ಈಗ ಯು ನೋಡಿ. ಯು ಈ ರೀತಿ
ವರ್ಟಿಕಲಿ ಲೈನ್ ಹಾಕೋಣ. ನೋಡಿ ವರ್ಟಿಕಲಿ ಹಾಕಿದಾಗ ಈ ರೀತಿ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ, ಸೇಮ್ ಇದೆ ಶೇಪ್. ಸೊ ಹಿಂಗ್ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ಹಾರಿಜಾಂಟಲಿ ಹಾಕಿದ್ರೆ ಆಗತ್ತಾ? ಆಗಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ಡ್ ಇದೆ. ಸೊ ಇದನ್ನು ವರ್ಟಿಕಲಿ ಮಾತ್ರ ಬರುತ್ತೆ. ಈಗ ವಿ ನೋಡಿ, ವಿನು ಅಷ್ಟೇ ವರ್ಟಿಕಲಿ ಹಿಂಗ್ ನೋಡಿ, ಹಿಂಗ್ ಹಾಕಿದ್ರೆ ಓವರ್ಲ್ಯಾಪ್ ಆಗುತ್ತಲ್ವ ಹಿಂಗ್ ಫೋಲ್ಡ್ ಮಾಡಿದಾಗ. ಸೊ ವರ್ಟಿಕಲಿ ಲೈನ್ ಆಫ್ ಸಿಮೆಟ್ರಿ ಬಂತು. ಈಗ ಹಾರಿಜಾಂಟಲಿ ಮಾಡಿ ಓವರ್ಲ್ಯಾಪ್ ಆಗುತ್ತೆ ಹಿಂಗ್ ಫೋಲ್ಡ್ ಮಾಡಿದಾಗ? ಆಗಲ್ಲ. ಇಲ್ಲಿ ಟ್ರಯಾಂಗಲ್ ಶೇಪ್ ಇದೆ, ಇಲ್ಲಿ ಓಪನ್ ಇದೆ. ಸೊ ಏನ್ ಹೇಳ್ಬೋದು, ವರ್ಟಿಕಲ್ ಅಲ್ಲಿ ಮಾತ್ರ ಬರುತ್ತೆ. ಈಗ ಡಬ್ಲ್ಯೂ ನೋಡಿ, ಡಬ್ಲ್ಯೂ ಈ ರೀತಿ ವರ್ಟಿಕಲ್ ಲೈನ್ ಹಾಕಿದ್ವಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ, ಸೇಮ್ ಇದೆ ನೋಡಿ, ಓವರ್ಲ್ಯಾಪ್ ಆಗುತ್ತೆ. ಅದೇ ಹಾರಿಜಾಂಟಲ್ ಮಾಡಿದಾಗ ಆಗತ್ತಾ? ಆಗಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲಿ ಶೇಪ್ ಇದೆ. ಸೊ ಬರಲ್ಲ. ಇದೂನು ವರ್ಟಿಕಲಿ ಪಾಸಿಬಲ್. ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಈಸ್ ಪಾಸಿಬಲ್. ಇನ್ನು ಎಕ್ಸ್ ನೋಡೋಣ. ನೋಡಿ, ಎಕ್ಸ್ಗೆ ಈ ರೀತಿ ವರ್ಟಿಕಲಿ ಲೈನ್ ಹಾಕಿದ್ವಿ, ಕಟ್ ಮಾಡಿದ್ವಿ. ಕಟ್ ಮಾಡಿದ್ರೆ ಹಿಂಗ್ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತಲ್ವಾ, ಸೇಮ್ ಇದೆ ನೋಡಿ ಅಲ್ವಾ. ಇದು ಒಂದು ಲೈನ್ ಆಫ್ ಸಿಮೆಟ್ರಿ. ಹಾರಿಜಾಂಟಲಿ ಹಾಕೋಣ. ಹಾರಿಜಾಂಟಲಿ ಹಾಕಿದ್ರು ಹಿಂಗ್ ಫೋಲ್ಡ್ ಮಾಡಿದ್ರು ಆಗತ್ತಲ್ವಾ, ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ವರ್ಟಿಕಲಿನೂ ಬರುತ್ತೆ, ಹಾರಿಜಾಂಟಲ್ ಕೂಡ ಬರುತ್ತೆ. ಬೋತ್ ಅಲ್ಲಿ ಕೂಡ ಹಾಕ್ಬೋದು, ಬೋತ್ ಬರುತ್ತಲ್ಲ. ಸೊ ಬೋತ್. ಈಗ ವೈ ನೋಡೋಣ. ನೋಡಿ ವೈ, ಈಗ ನಾವು ವೈ ಯಾವ ರೀತಿ ಬರಿತೀವಿ ನೋಡಿ. ನಾನು ಕಾಮನ್ ಆಗಿ ಯಾವಾಗ್ಲೂ ಯಾವ ರೀತಿ ಬರಿತೀವಿ ಆ ರೀತಿ ಬರಿತೀವಿ. ಆದ್ರೆ ಆಕ್ಚುಲ್ ವೈದು ಶೇಪ್ ಈ ರೀತಿ ಇರುತ್ತೆ. ಈ ರೀತಿ ವೈ ಬರಿಬೇಕು ಅಲ್ವಾ. ಸೊ ಈ ರೀತಿ ಬರೆದ್ರೆ ನಾವು ವರ್ಟಿಕಲಿ ಕಟ್ ಮಾಡಿದಾಗ ನೋಡ್ರಿ, ವರ್ಟಿಕಲ್ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ. ಯಾಕಂದ್ರೆ ಹಿಂಗ್ ಫೋಲ್ಡ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ಈ ರೀತಿ ಬರಿಬೇಕು. ಸೊ ಈ ರೀತಿ ಬರೆದ್ರೆ ವರ್ಟಿಕಲ್ ಅಲ್ಲಿ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ. ಹಾರಿಜಾಂಟಲ್ ಬರುತ್ತಾ? ಬರಲ್ಲ. ನೋಡ್ರಿ, ಈ ರೀತಿ ಲೈನ್ ಹಾಕಿದ್ರೆ ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ಓಕೆ. ಈಗ ಲಾಸ್ಟ್ ಝೆಡ್ ನೋಡಿ. ಝೆಡ್ ಈ ರೀತಿ ಇದೆ, ಇಲ್ಲಿ ಸೆಂಟರ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ಹಾರಿಜಾಂಟಲ್ ಮಾಡಿದ್ವಿ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಓವರ್ಲ್ಯಾಪ್ ಆಗುತ್ತಾ? ಆಗಲ್ಲ. ಸೊ ಇದನ್ನು ನೋ ಅಂತ ಹೇಳ್ಬೋದು ಅಲ್ವಾ. ಸೊ ಎಲ್ಲ ಇಂಗ್ಲಿಷ್ ಆಲ್ಫಾಬೆಟ್ಸ್ ಮಾಡಿ ನೋಡಿದ್ವಿ. ವರ್ಟಿಕಲ್ ಮಿರರ್ ಅಲ್ಲಿ ಇಷ್ಟು ಲೆಟರ್ಸ್ ಬರ್ತವೆ, ಹಾರಿಜಾಂಟಲ್ ಮಿರರ್ ಅಲ್ಲಿ ಇಷ್ಟು ಲೆಟರ್ಸ್. ಬೋತ್ ಹಾರಿಜಾಂಟಲ್ ವರ್ಟಿಕಲ್ ಮಿರರ್ ಅಲ್ಲಿ 4 ಲೆಟರ್ಸ್ ಬರ್ತಾ ಇದೆ. ಓಕೆ. ಈಗ ನೆಕ್ಸ್ಟ್